ಮನೆ ಚೆನ್ನಾಗತ್ಲೆ ಎಷ್ಟು ಹೊತ್ತು ಬಂದೇನೆ. ಅದಕ್ಕೆ ನಮ್ಮ ಮನೆಯಿಂದ ಆಚೆ ಹಾಕಿದ್ದಾನ. ಕಂತು ಮುಂದೆ ಅವಳು ನೋಡ್ತೀನಿ ಮನೆ ಅಂತ ಕೆಲಸ ಮಾಡಿದ್ಲು. ಅವಳೇನು ಸರಸ್ವತಿ ಮಗನ ಮದುವೆ ಆಗಿರೋದು. ಅವಳನ್ನೇ ಅವ್ರ ಅಪ್ಪನವ್ರು ಚೆನ್ನಾಗವ್ರು. ದಂಡಿಗದೆ ಎತ್ತದ್ಲ ಇವಾಗ ಅವ್ರ ಅಮ್ಮನ ಕರ್ಕೊಂಡು ಹೋದ್ಲು. ಅದು ಎತ್ತದ್ಲ ಯಾರು ಗೊತ್ತು. ಏನಮ್ಮ ಅಣ್ಣು ಅಮ್ಮ ಗಂಡ ಹೆಂಡತಿಗೆ ಇಬ್ಬರಿಗೂ ಇಷ್ಟ ಇಲ್ಲ. ಏನು ಮಾಡಬೇಕು ಏನೋ ನಂಗೆ ತಿಳಿತಾ ಇಲ್ಲ ಸರೋಜೆ. ಬೇಡ ಬೇಡ ಅಂತಾಳೆ ಅವಳು ಒಳೋ ಅಂತ ಅಳ್ತಾಳೆ. ನಾನು ಹೇಳ್ದಾಗಿಂದ ಉದಿಸ್ಕೊಂಡೇ ಇದ್ಲು. ಏನು ಮಾಡಬೇಕು ಏನೋ ನಂಗೆ ತಿಳಿತಾ ಇಲ್ಲ ಸರೋಜೆ. ಇವನು ಏನಮ್ಮ ಇವ್ನು ನಾನು ಆಸ್ತಿ ಮದುವೆ ಅಂತಾನೆ. ಇವಾಗ ಅವ್ರ ಕತೆ ಏನು ಬೇಕು ಹೇಳು. ನಂಗೆ ಗಂಡು ಮಕ್ಳವ್ರ ಆಸ್ತಿ ಪಾಸ್ತಿ ಈ ಮನೆಯೆಲ್ಲ ಅವನಿಗೆ ಆತತಾನೆ. ನೀನೇ ಆಲೋಚನೆ ಮಾಡಮ್ಮ. ಅವನಿಗೆ ಆತದಲ್ಲ. ಚೈತನ್ಯಕ್ಕೂ ಇರೋದು ಒಬ್ಬ ಮಗನೇ ಅವನು. ಅವರು ಬರಲ್ಲ. ಇನ್ನು ಇರೋದೆಲ್ಲ ಅವನಿಗೆ ಆಗ್ತದೆ. ಅದೇನು ಅಣ್ಣನ ಕಾನೂನು ಅವಳ ರಂಗನಾಯ್ಕಿನ ಅರ್ಥನೇ ಆಗಲ್ಲ. ಅಯ್ಯೋ ಎಷ್ಟು ಹೇಳಿದ್ರು ಬೇಡ ಬೇಡ ಅಂತಾರಮ್ಮ. ಇವಾಗ ಡೈವರ್ಸ್ಗೆ ಏನು ಹೇಳ್ತೆ? ಅದೇ ಇವಾಗ ಇವಳ ಕಾರುಣ್ಯ ಹತ್ರ ಮಾತಾಡೋಣ ಅಂತ. ಕಾರುಣ್ಯ ಹತ್ರದಿಂದಾನೆ ಡೈವರ್ಸ್ ಕೊಚ್ಬಿಡೋಣ ಅಂತ. ಹಂಗೆ ಮಾಡಿ ಕೊಚ್ಬಿಡು. ಅಷ್ಟು ದುಡ್ಡು ಕಿತ್ಕೊಳ್ರಿ ದುಡ್ಡು ಬಿಡಬೇಡ್ರಿ. ಬಿಡ್ತೀನಾ? 50 ಲಕ್ಷ ಕಮ್ಮಿ ಬಿಡಲ್ಲ ನಾನು. 50 ಲಕ್ಷ ಕೊಡಬೇಕು ನನ್ನ ಮಗಳು ಡೈವರ್ಸ್ ಕೊಡ್ಬೇಕಂತಂದ್ರೆ. ದುಡುಕಿ ಈ ಮಕ್ಕಳು ಮಾಡೋ ಕೆಲಸದ ನಮ್ಗೆ ನೋಡು ಬಿಕ್ಕಿನಾದಿ. ಏನ್ಲೇ ನಿಂಗ್ಲೇ ಬಂದಿದ್ದು? ಅಯ್ಯೋ ಹೋಗಜ್ಜಿ ಏನೋ ಆಗೋಯ್ತು. ಜೀವನ್ ಏನು ಹೇಳ್ತಾನೆ ಅಜ್ಜಿ? ಅವನು ಆತೀನಿ ಅಂತಾನೆ. ಅವ್ರ ಅಮ್ಮನ ಒಪ್ಪಲ್ಲ. ಅವ್ರ ಅಮ್ಮನ ತಕ್ಕನಂಗೆ ಅವ್ರ ಅಪ್ಪನೂ ಆಡ್ತಾನೆ. ಒಟ್ನಾಗೆ ಏನೋ ಅವ್ನ ತಲೆ ಕೆಡಿಸ್ತಾರಮ್ಮ. ನಾನು ಇಲ್ಲಲ್ಲ, ಎಂಟ್ರು ಗಣ್ಣವರಿಬ್ರು ಅವ್ನ ತಲೆ ಕೆಡಿಸ್ತಾರೆ. ಫೋನ್ ಮಾಡಿದ್ದೇನೆ ಅವನ್ಗ? ಇಲ್ಲ ಅಜ್ಜಿ ಮಾಡಬೇಕು. ಹೇಳು ಫೋನ್ ಮಾಡಿ ಎಲ್ಲವನ್ನ ಏನು ಅಂತ. ಕೇಳ್ತೀನಿ ಬಿಡು ಆಮೇಲೆ. ಮನೆ ಚೆನ್ನಾಗದಲ್ಲಮ್ಮ? ಚೆನ್ನಾಗದ್ಲೆ ಸಾಕು ಬಿಡು. ಸಾಕು. ಎಲ್ಲ ಇವನು ದೊಡ್ಡೋನ? ಇಲ್ಲ ಬಂದಿಲ್ಲ. ಬರ್ತಾನೆ ಹೇಳು. ಇಕ್ಕಿತ ಬಂದರೆ ಕಳ್ಸಕ್ಕೆ ಹೋಗಬೇಡ ಅವನ್ನ. ಇಲ್ಲೇ ಇಕ್ಕೋ. ಹೋಗಿ ಅಲ್ಲೇ ದೂರ್ಕೊಂತಾನ. ಕಳಿಸ್ಬೇಡ, ಈ ಮನೆಯಿಂದ ಆಚೆ ಕಳಿಸ್ಬೇಡ ಅವನ್ನ. ರಿಜಿಸ್ಟ್ರ್ ಮಾಡಿಸ್ಕೊಂಬೇಡ ಬಿಡಿನ. ಮಾಡಿಸ್ಕೊಬೇಕಮ್ಮ. ಮಾಡಿಸ್ಕೊತೀನಿ. ಸರೋಜಮ್ಮ ಯಾರು? ಪಂಡಿತ್ರ ಬರ್ರೆ. ಏನು ಪಂಡಿತ್ರೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚೆನ್ನಮ್ಮ ಏನು ಹೇಳ್ಬೇಕಂತ ಬನ್ನಮ್ಮ. ಏನು ಪಂಡಿತ್ರೆ? ಈ ಮನೆ ರಿಜಿಸ್ಟರ್ ಆಗಿಲ್ಲ. ನಿಮಗೂ ಆಗಿಲ್ಲ ಅವ್ರಿಗೂ ಆಗಿಲ್ಲ. ಅದೇ ನಾವು ಇವಾಗ ಅದೇ ಮಾತಾಡ್ತಾ ಇದ್ದೀವಿ. ನಮ್ಮ ಅಮ್ಮನ ಬಿರಿನ ರಿಜಿಸ್ಟರ್ ಮಾಡಿಸ್ಕೊಂಬಿಡು ಅಂತ ಹೇಳ್ತಾವಳೆ. ನನ್ನ ತಂಗಿ ಅವಾಗ ಭಾಗ ಬೇಡ ಅಂತಂದ್ಲು ಚೆನ್ನಮ್ಮ. ಇವಾಗ ನನಗೆ ಭಾಗ ಬೇಕು, ಮನೆನೇ ಬೇಕು ಅಂತ ಗಲಾಟೆ ಮಾಡ್ತಾವಳಮ್ಮ. ಇವಾಗ ನಾವೇನ ಕೊಡಲ್ಲ ಮನೆ ಅಂತಂದರೆ ಇನ್ನು ಕೋರ್ಟು ಕೇಸು ಅಂತ ಓದ್ತಾಳೆ. ಅದು ಇನ್ನೂ ರಿಜಿಸ್ಟರ್ ಆಗಲ್ಲ. ಅದಕ್ಕೆ ನಮ್ಮ ಅಪ್ಪನು ನಮ್ಮ ಅಮ್ಮನ ಆಸೆನೂ ಆಗಿತ್ತು. ಯಾವ ಥರ ಒಂದು ಮನೆ ಕೊಟ್ಬಿಡೋಣ ಅಂತ. ಈ ಮನೆ ಆಯಮ್ಮನಿಗೆ ಕೊಟ್ಬಿಡ್ತಾ ಇದ್ದೀನಮ್ಮ. ನೀವು ಖಾಲಿ ಮಾಡಿಬಿಟ್ರಮ್ಮ ಮನೆ. ಏನು ಬೈಕೊಂಬಿಟ್ರೆ ದುಡ್ಡು ನೆನ್ನೆ ಚಾಣ್ಬೋಗ್ರ ಕೇಳಿ ಕೊಟ್ಬಿಟ್ಟಿದ್ದೀನಿ 15 ಲಕ್ಷನೂ. ನೀವು? ಹ್ಞೂನಮ್ಮ. ನನ್ನ ತಂಗಿ ಸುಮ್ಮನೆ ಬೊಂಬಡಿ ಮಾಡ್ತಾವಳೆ. ನನಗೆ ಜಾಗ ಅಂತ ಇದ್ದಿದ್ದದು ಅಂತ ಅಂದ್ಬಿಟ್ಟು ಕೋರ್ಟು ಕೇಸು ಅಂತ ಓದ್ತೀನಿ ಅಂತವಳೆ. ಸುಮ್ಮನೆ ಅದೆಲ್ಲ ಬಜಿತಿ ಯಾಕ? ಹೆಂಗೋ ಆ ಹುಡುಗಿಗೆ ಮನೆ ಕೊಡಬೇಕಾಗಿತ್ತು, ಕೊಟ್ಬಿಡ್ತೀನಿ ಬಿಡು. ಇದು ನಾನು ಈ ನಡುವೆ ತಗೊಂಡೆಲ್ಲ ರಿಪೇರಿ ಮಾಡಿಸಿದ್ದಮ್ಮ. ಅದಕ್ಕೆ ಅವಳಿಗೂ ಏನು ಕೊಟ್ಟಿಲ್ಲ, ಮದುವೆನಾಗೂ ಏನು ಕೊಟ್ಟಿಲ್ಲ. ಆ ಕಾಲದಾಗ ಏನು ಕೊಡೋದು? ಅದಕ್ಕೆ ಈ ಮನೆನೇ ಕೊಟ್ಬಿಡೋಣ. ಮನೆ ಹೆಣ್ಮಗು ಒಬ್ಬಳು ನೆಮ್ಮದಿಯಾಗಿತ್ತಂದರೆ ನಮ್ಮ ಕುಟುಂಬ ಎಲ್ಲ ನೆಮ್ಮದಿಯಾಗಿದ್ದಂಗೆ. ನೀವು ಏನು ಬೇಜಾರು ಮಾಡ್ಕೊತೀರಾ? ಹೊಟ್ಬಿಟ್ರಮ್ಮ. ನಾನು ಬೀಗ ಹಾಕ್ಕೊಂಡು ಓದ್ತೀನಿ. ನೆನ್ನೆ ನಿಮ್ಮ ಮಾವನ ಕೈಲಿ ಕಾಸು ಕೊಟ್ಬಿಟ್ಟಿದ್ದೀನಿ. ಅಲ್ಲ ಪಂಡಿತ್ರೆ, 4 ಜನಕ್ಕೆ ಬುದ್ಧಿ ಹೇಳೋರಾಗಿ ನೀವು ಇಂಥ ಕೆಲಸ ಮಾಡ್ತಾ ಇದ್ದೀರಲ್ಲ, ಸರಿನಾ ನೀವೇ ಹೇಳ್ರಿ. ಸರಿಯಾಗಿದೆಯಾ ಬಿಡಪ್ಪ, ನೀನು ದೊಡ್ಡ ಮನುಷ್ಯನ ನೀನು. ಅದಕ್ಕಮ್ಮ ಸರೋಜಮ್ಮ ಹಂಗೆ ಮಾತಾಡ್ತಾ ಇದೆಯಾ? ಅಲ್ಲ ತಕರಾರು ಇಕ್ಕೊಂಬಿಟ್ಟು ನೀವು ಯಾಕೆ ಬೇರೆಯವ್ರು ಕೊಟ್ಟಿದ್ದು? ಹಂಗೆ ಇಕ್ಕೊಬೇಕಾಗಿತ್ತಾನೆ. ಬೇರೆಯವ್ರು ಕೊಟ್ಬಿಟ್ಟು ಇವಾಗ ಒಬ್ಬರಿಂದ ಇನ್ನೊಬ್ರಿಗೆ ಕೈ ಮಾತಾಯ್ತು. ನಾವು ಬಂದು ಇಲ್ಲಿದ್ದೀರ ಇವಾಗ ಮನೆ ಖಾಲಿ ಮಾಡ್ರಿ ಅಂದರೆ ಹೆಂಗೆ ಖಾಲಿ ಮಾಡೋದು? ಅದು ಬೇರೆ ದುಡ್ಡು ತಗೊಂಡೋಗಿ ನಮ್ಮ ಮಾವನ್ ಕೊಡು ಅಂತ ಯಾರು ಹೇಳಿದ್ರು? ಇನ್ನೇನು ನಿನ್ನ ಕೈ ಕೆತ್ಕೊಂಡ್ ಕೊಡ್ಬೇಕಾಗಿತ್ತೇನಮ್ಮ? ಹೌದು, ಅದು ನಂದು ದುಡ್ಡು, ನನ್ನ ಕೈಲಿ ಕೊಡ್ಬೇಕಾಗಿತ್ತು. ನಿಮ್ಮ ಮಾವನ ಕೈಲಿ ಕೊಟ್ಟಿದ್ದೀನಿ ಹೋಗಮ್ಮ. ಬೇರೆಯವ್ರ ಕೈಲಿ ಕೊಟ್ಟಿಲ್ಲ. ಹೋಗಿ ಈಸ್ಕೊ ಹೋಗಮ್ಮ, ಕೊಡ್ತಾನೆ. ನಿಮ್ಮ ಮಾವನು ನೆನ್ನೆ ನ್ಯಾಯ ಪಂಚಾಯತಿಗೆ ಬಂದಿದ್ದಮ್ಮ. ಅವಳಿಗೆ ಬಿಲ್ಕುಲ್ ಆಗಲ್ಲ ಅಂದ್ಲು ನನ್ನ ತಂಗಿ. ಅದಕ್ಕೆ ಎಲ್ಲನೋ ಕಳ್ಳೆ ಕೊಟ್ಬಿಡಪ್ಪ ದುಡ್ಡು ಅಂತನೋ, ಅದಕ್ಕೆ ಕೊಟ್ಬಿಟ್ಟಿದ್ದೀನಿ. ನಡೀರಮ್ಮ, ಏನು ಬೇಜಾರು ಮಾಡ್ಕೊಂಬಿಟ್ರೆ. ಇನ್ನು ನನ್ನ ತಂಗಿ ಬಂದರೆ ಖಾಲಿ ಮಾಡಿಲ್ಲ ಅಂತಂದರೆ ಅವಳು ಪೊಲೀಸು ಪಟ್ಟ ಅಂತ ಓದ್ತಾಳೆ. ಸುಮ್ಮನೆ ಯಾಕೆ ಬೇಕು? ಅಲ್ಲಪ್ಪ ಪಂಡಿತಪ್ಪ, ನೀನೇನು ಒಟ್ಟಿಗೆ ಅನ್ನ ತಿಂತೀಯಾ? ಏನು ತಿಂತೀಯಾ? ಸರೋಜಮ್ಮ, ಮರ್ಯಾದೆ ಕೊಟ್ಟು ಮಾತಾಡೋ. ದುರಾಂಕರವಾಗಿ ಮಾತಾಡಬೇಡ. ನಾನೇನು ನಿಮ್ಗೇನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನಾ? ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀನೇನಮ್ಮ? ಇಲ್ಲಲ್ಲ. ಇವಾಗ ಏನೋ ತಕರಾರು ಬಿದ್ದದ ಮನೆ, ಅದಕ್ಕೆ ಖಾಲಿ ಮಾಡ್ರಿ ಅಂತಂದರೆ ಏನು ಹಂಗೆ ಮಾತಾಡ್ತಾ ಇದೆಯಾ? ಜಾಸ್ತಿ ದುರಾಂಕರವಾಗಿ ಮಾತಾಡಬೇಡಮ್ಮ ನೀನು ನನ್ನ ಹತ್ರ. ಏನಪ್ಪ ದುರಾಂಕರ? ಏನು ದುರಾಂಕರ ಹೇಳೋ? ನೀನು ಮಾಡಿದ್ದು ಸರಿನಾ? ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ. ಹೋಗಿ ದುಡ್ಡಿಸ್ಕೋಗೋ. ಎದಳ್ರ ಮೇಲೆ ನಡೀರಿ. ಆಚೆ ನನ್ನ ಮನೆ ಬೀಗ ಹಾಕ್ಬೇಕು. ಏನೋ ಒಳ್ಳೆ ಮಾತಾಗಿ ಹೇಳ್ದಷ್ಟು ಜಾಸ್ತಿ ಆಗೋಯ್ತಲ್ಲ ನಿಮ್ಮದು. ಅಲ್ಲ ಪಂಡಿತ್ರ, ನೀವು ಮಾಡಿದ್ದು ಸರಿನಾ ನೀವು ಮಾಡಿರೋದು ಕೆಲಸ? ನೋಡಮ್ಮ ಚೆನ್ನಮ್ಮ, ನಾನು ಅನ್ಕೊಂಡು ಏನೋ ಮಾರ್ಬಿಡೋಣ ಅಂತ ಅನ್ಕೊಂಡು ಮನೆಯೆಲ್ಲ ರೆಡಿ ಮಾಡಿಸಿ ಕೊಟ್ಟಿದ್ದು. ಇದು ಹಿಂಗಾಗ್ತದೆ ಅಂತ ಯಾರು ಕೇಳೋದು? ನನ್ನ ತಂಗಿ ಈ ಕಾಲಕ್ಕೆ ಬಂದು ಹಿಂಗೆ ಮಾಡ್ತಾಳೆ ಅಂತ ಆಗಲ್ಲ ಅಂತ ಅನ್ನೋಕ್ಕಾಗ್ತದ? ಇದು ನಮ್ಮ ಅಪ್ಪನ ಸೊತ್ತು. ನಾನೇನೋ ತಗೊಂಡಿದ್ದಿದ್ರೆ ಏನೋ ಅನ್ಬೋದು. ಇದು ನಮ್ಮ ಅಪ್ಪಂದು ಸೊತ್ತು. ಇವಾಗ ತಾನೇ ಹೇಳ್ದೆ ಈ ನಡುವೆ ತಗೊಂಡಿರೋದು ಅಂತ. ಏನೋ ಮಾತು ಬರ್ದಾಗ ಹಂಗನ್ನಮ್ಮ. ಇವಾಗ ತಗೊಂಡಿರೋದು ಅಂತ. ಇದು ನಮ್ಮ ಅಪ್ಪಂದು ಸೊತ್ತು. ನಾನು ಕೈಯಾರ ತಗೊಂಡಿದ್ದಿದ್ರೆ ನಿಮಗೆ ಕೊಟ್ಬಿಡ್ತಾ ಇದ್ನಿ. ಏನೋ ಮಾತಾಡೋ ಗಪ್ಪಿ ತಪ್ಪಿ ಬಂದ್ಬಿಟ್ಟದೆ. ಇದು ನಮ್ಮ ಅಪ್ಪಂದು ಸೊತ್ತು. ನಮ್ಮ ಅಪ್ಪನ ಸೊತ್ತಾಗ
ಮಕ್ಕಳಿಗೆಲ್ಲ ಪಾಲಿದ್ದೇ ಇರ್ತದೆ. ಸುಮ್ಮನೆ ನನ್ನ ತಂಗಿ ಹತ್ರ ತಕರಾರು ಕಟ್ಕೊಳಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನೀವು ಆಚ್ಕೊಬಿಟ್ರಿ. ಭಾರಿ ದೊಡ್ಡ ಮನುಷ್ಯನ ಬಿಡು ನೀನು. ಭಾರಿ ದೊಡ್ಡ ಮನುಷ್ಯನು. ಕರೆಕ್ಟಾಗಿ ವ್ಯವಹಾರ ಮಾಡಕ್ಕ ಬರಂಗಿದ್ರೆ ವ್ಯವಹಾರ ಮಾಡು, ಇಲ್ಲ ಅಂತಂದ್ರೆ ಬಾಯಿ ಮುಚ್ಕೊಂಡಿರೋ. ಮೌ ಏನು ಮರ್ಯಾದೆ ಕೊಟ್ಟಷ್ಟು ಮೇಲೆ ಕೊಟ್ಟು ಎದ್ದೇಳಮ್ಮ ಮೇಲೆ. ನಡೀರಮ್ಮ ನಡೀರಿ ಆಚೆ. ಥೂ ಯಾವುದೋ ಇದು ಹಣೆ ಬರ. ಸರಿ ನಾವು ಹೋಗಿ ಬೀಗ ಹಾಕೊಂಬಂದು ಅಂಗಡಿ ಹತ್ರ ಕೊಡ್ತಿರೋರಿ. ಇಲ್ಲ ಇಲ್ಲ ಇಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನಿಮ್ಮ ಮನೆಗೆ ನಾನು ಎಷ್ಟು ಜನ ನಂಬುತ್ತೀನಿ ಅಂದರೆ ಶಿಕ್ಕುವನ್ನ, ಶಾನ್ಭೋಗ್ರನ್ನ, ಸಾವಿತ್ರಮ್ಮನ್ನ, ಈ 3 ಜನ ನಂಬುತ್ತೀನಿ. ಮಕ್ಕಳ ಮಾತು ಬೇಡ ನನಗೆ, ದೊಡ್ಡವ್ರ ಮಾತು ಇನ್ಯಾರನ್ನೂ ನಂಬೋದೇ ಇಲ್ಲ ನಾನು. ಅಯ್ಯೋ ನೀನು ನಂಬಪ್ಪ ಅಂತ ನಾವೇ ನಿನ್ನ ಕಾಲಿಟ್ಕೊಂಡಿದ್ದೀರಾ? ಕಾಲಿಟ್ಕೊಂಡಿದ್ದೀರೇನಪ್ಪ ನೀನು ನಂಬು ಅಂತ? ಹಾಂ, ಅವ್ರನ್ನೇ ನಂಬ್ಕೊಂಡಿರೋ, ಇನ್ಯಾರನ್ನೂ ನಂಬಬೇಡ ನೀನು. ನನಗೆ ಯಾರ ಅವಶ್ಯಕತೆನೂ ಇಲ್ಲ. ಎದ್ದೇಳಮ್ಮ ನೀನು. ಸುಮ್ಮನೆ ಏನನ್ನ ಮಾತಾಡಬೇಡ. ದೊಡ್ಡವರು ಚಿಕ್ಕವರನ್ನ ಮರ್ಯಾದೆ ಇಲ್ಲ ನಿನ್ಗೆ. ಅದಕ್ಕೆ ಶಾನ್ಭೋಗ್ರು ನಿನ್ನ ನಾವು ಉಗಿದ್ ಪಕ್ಕಿಕ್ಕಿರೋದು. ಪೌ ಏನು ಹಂಗೆ ಮಾತಾಡ್ತಾ ಇದೆಯಾ? ನೋಡ್ಕೊಂಡು ಮಾತಾಡೋ. ಅದ್ಯಾಕಪ್ಪ ಪಂಡಿತಪ್ಪ ಹಂಗೆ ಮಾತಾಡ್ತಾ ಇದೆಯಾ? ಚೆನ್ನಾಗಿದ್ದಾಗ ಶಾನ್ಭೋಗ್ರ ಅವಶ್ಯಕತೆ ಈ ಅಮ್ಮನ್ಕಿಲ್ಲ. ಚೆನ್ನಾಗಿಲ್ದಿದ್ದಾಗ ಅವಶ್ಯಕತೆ ಬೇಕು. ಮೊನ್ನೆ ಆ ಹುಚ್ಚಿಡಿತಲ್ಲ, ಹುಚ್ಚಾಗಿ ಆಡ್ತಾ ಇತ್ತಲ್ಲ, ಎಲ್ಲೆಲ್ಲಿ ತೋರಿಸಿದ್ರು ಕರ್ಕೊಂಡೋಗಿ ಎಷ್ಟು ದುಡ್ಡು ಖರ್ಚು ಮಾಡಿದ್ರಮ್ಮ ಚೆನ್ನಮ್ಮ ನಿನ್ನ ಮಗಳ್ಕ. ಮೇಲೆ ಆಗ್ಬಿಡ್ತು. ಇವಾಗ ಇಲ್ಲಿ ಬಂದವಳೆ ಬಟ್ಟೆ ಬರ ಎತ್ಕೊಂಡು ನಾನು ಬೇರೆ ಇರ್ತೀನಿ ಅಂತ ಹೇಳ್ಬಿಟ್ಟು. ಹೋಗು, ಸರಿಯಾಗಿ ಉಗಿತಾರ ಹೋಗು ನಿಮ್ಮ ಶಾನ್ಭೋಗ್ರು. ನನ್ನ ಯಾಕೆ ಉಗ್ಯೋದು? ನನ್ನ ಯಾಕಪ್ಪ ಉಗ್ಯೋದು? ನಮ್ಮನೆ ಸುದ್ದಿ ನಿನ್ಗ್ಯಾಕ? ಬಾಯಿ ಮುಚ್ಕೊಂಡಿರ್ಬೇಕು ನೀನು. ನಿಂದು ಎಷ್ಟು ಅಷ್ಟು ನೋಡ್ಕೊ. ಎದ್ದೇಳಮ್ಮ ಮೇಲೆ, ಎದ್ದೇಳಮ್ಮ. ದುರಾಂಕಾರವಾಗಿ ಮಾತಾಡಿದ್ಯ ಅಂದರೆ ಚೆನ್ನಾಗಿರಲ್ಲ, ನೋಡ್ಕೊ. ಎದ್ದೇಳ ಮೇಲೆ. ಹೆಣ್ಮಕ್ಳು ಇಷ್ಟು ಮಾತಾಡ್ಕೊಡ್ದು ಲಾಯಕ್ಕಿಲ್ಲ. ನೋಡಮ್ಮ, ನಿಮಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ. ದುಡ್ಡು ನಿಮ್ಮ ಮಾವನ್ ಕೊಟ್ಟಿದ್ದೀನಿ. ನೋಡು ಪಂಡಿತಪ್ಪ, ದುಡ್ಡು ನನ್ನ ಕೈಗೆ ತಂದ್ಕೊಡೋವರೆಗೂ ನಾನು ಈ ಮನೆಗಿಂದ ಜಾಗ ಖಾಲಿ ಮಾಡಲ್ಲ. ನನ್ನ ದುಡ್ಡು ನನಗೆ ತಂದ್ಕೊಡು. ನಿಮ್ಮ ಮಾವನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಹೋಗಿ ಇಸ್ಕೋಗಮ್ಮ. ನನ್ನನ್ನು ಕೇಳ್ದಿರ ನಮ್ಮ ಮಾವನ ಕೈಗೆ ಹೆಂಗೆ ದುಡ್ಡು ಕೊಟ್ಟೆ ನೀನು? ಹೆಂಗಪ್ಪ ದುಡ್ಡು ಕೊಟ್ಟೆ ನೀನು? ಅಲ್ಲ ಪಂಡಿತ ತಾತ, ನಮ್ಮ ಕೈಲಿ ತಾನೇ ದುಡ್ಡು ಕೊಡ್ಬೇಕು ನೀನು. ನಮ್ಮ ತಾತನ ಕೈಲಿ ಯಾಕೆ ಕೊಟ್ಟೆ? ಏನೋ ಅಲ್ಲಿಗೆ ನಿಮ್ಮ ಹತ್ರ ನಿಮ್ಮ ತಾತನ ಗೌರವನೇ ಇಲ್ಲ. ನೋಡಮ್ಮ, ನಿಮ್ಮ ಕಂತ ಪುರಾಣ ಕೇಳ್ಕೊಂಡು ನಾನು ಇರೋಕ್ಕಾಗಲ್ಲ. ಎದ್ದೇಳ ಮೇಲೆ ನಡಿ ರಾತ್ರಿ. ಎದ್ದೇಳೆ ಎದ್ದೇಳೆ. ಏನು ಯಪ್ಪ ಇಷ್ಟೊಂದ ಮೇಲೆ ಇಲ್ಲಿ ಕೂತಿರೋದು? ನಿನ್ನಂತೂ ಸುಮ್ಮನೆ ಬಿಡಲ್ಲ, ನೋಡ್ತಾ ಇರು. ಹೋಗಮ್ಮ. ಯಾವ ಸ್ನೇಹಿ ಎದ್ದು ಬಾರೆ ಅಮ್ಮ, ಬಾಮ. ಅದು ಹೆಂಗೆ ಬಂದ್ಬಿಟ್ಲೆ ಈ ಅಮ್ಮನು ಶಾನ್ಭೋಗ್ರ ಮನೆಗೆ ಸೊಸೆ ಹಾಕಿ. ಅಯ್ಯಪ್ಪ, ಆ ಸಾವಿತ್ರಮ್ಮನವಳೆ 2 ಕೈ ಎತ್ತು ಮುಗಿಬೇಕು. ಹಂಗವಳೆ ಈ ಹೆಂಗ್ಸಲ್ಲ ಇವಳು ಎಮ್ಮಾರಿ. ಚಿಕ್ಕಳು ಪರವಾಗಿಲ್ಲ, ದೊಡ್ಡವನು ಚಿಕ್ಕಂತೆ ಪರವಾಗಿಲ್ಲ. ಅವ್ರಿಗಿನ್ನೂ ಅಷ್ಟು ಮರ್ಯಾದೆ. ಈ ಅಮ್ಮನ್ಕ ಭಾರಿ ದುರಾಂಕಾರಕ್ಕೆ ತಕ್ಕನಾಗಿ ಇಕ್ಕೊಂಡ್ಬಿಡು ದೇವ್ರು. 2 ದಪ್ಪ ಬೀಗ ಹಾಕ್ತೀನಿ. 1 ಡೋರ್ ಲಾಕ್ ಬೀಗ, 2 ದಪ್ಪ ಬೀಗ. ಅದೇನ್ಲೇ ಯಾವಾಗ ನೋಡು ಗಿಡಗಳ ಕೆದಕ್ತಾ ಇರ್ತಿಲ್ಲ ಸರಸ್ವತಿ? ಆಯ್ತಲೇ ನಿಂದು? ಆಯ್ತು. 4-5 ಹೂಗಿರ ಹಾಕೋಣ ಅಂತ, ದೇವ್ರ ಪೂಜೆ ಕನ ಅಲ್ಲಿ ಅಂತ. ಹಾಕು. ಏನ್ ಮಾಡಿದ್ದೆ ಅಡಿಗೆ? ಉಪ್ಪಿಟ್ಟು ಮಾಡಿದ್ನಿ. 1 ನವೆ ಹಾಕಿದ್ನಿ, 1 ನೀರುಳ್ಳಿ ಹಾಕಿದ್ನಿ, 1 ಟಮಾಟ ಹಾಕಿದ್ನಿ, 1 ಪಿಂಚಕಾಯಿ ಹಾಕಿದ್ನಿ, 1 ಕ್ಯಾರೆಟ್ ಹಾಕಿದ್ನಿ. 1 ರವೆಕ ಇಷ್ಟೆಲ್ಲ ಹಾಕ್ದೆ? ಅಯ್ಯೋ, ಎಷ್ಟು ಜನ ಕೊಳ್ಳೋಗ್ಬೇಕು ಹೇಳು? ನೀನು ನಿನ್ನ ಮಗಳು ಅಷ್ಟೇ ಅಲ್ಲ, ಇಬ್ಬರು ಕೇಸ್ ಮಾಡ್ಕೊಬೇಕು. ಅವನು ಇಲ್ಲೇ ಇದ್ದೋಗ್ಬಿಡ್ತಾನೆ. ಏನು ಮಗಳು ನೀರ್ಗಿರ ಹಾಕೊಂಡವಳೇನು? ಇವಾಗ ಎಲ್ಲ ತುಂಬಿ ಮೂಡಾಕಬೇಕದೆ. ಸರಮ್ಮ, ಸರು. ಅಯ್ಯೋಯಪ್ಪ, ಏನ್ ಕಾಲನಮ್ಮ ಈ ಕಾಲ? ವಿಚಿತ್ರ ಕಾಲ. ಅಂಗನಡೆ ಏನು ದಯಮ್ಮ? ಏನು ಇಷ್ಟು ಬಿಡು ನಮ್ಮ ಮಗುವೆ? ಮದುವೆ ಆಗಿನ 6 ತಿಂಗಳಾಯ್ತು, ಅವಾಗೆ 3 ತಿಂಗಳೇ. ಓ ಸರಿ ಬಿಡು. ಕತೆ ಉಡಿ ಏನು ನಿಂಕ? ನಾನು ಮಾರೋಳು ಬಾಣಂತಾನೆ, ನೀನೇನು ಮಾಚ ಮುಚ್ಚಂದಿಡು ಬಾಯಿ. ಈನ ಆಡ ಹುಡುಗಿದ್ದಂಗ ಅವ್ರೆ ಈ ಸೀಸು ಅವಾಗೆ ಬೇಕೇನೆ ಮಕ್ಳು? ದೇವ್ರು ತೊತ್ತಿತವನಿ ಏನ್ ಮಾರಕತ್ತದಮ್ಮ? ಇದೆಲ್ಲೇ ಇದ್ದೆಯಮ್ಮ? ನಮ್ಮ ತಳದಿ ಹತ್ತಿದವ ತಾಳೆ ಪುನೀತ್ರು ಬೀಗ ಹಾಕ್ತಾಳೆ. ಇದೇನೆ ಅದಲ್ಲೇ ಅವ್ರನ್ನೆಲ್ಲ ಆಶ್ಕಾಗಿ ಬೀಗ ಹಾಕ್ತಾಳೆ ಪಂಡಿತ್ರು. ನಾನು ಹೇಳಿದಕ್ಕೆಲ್ಲ ನೀನು ಮಾತಾಡದ ಬೋಲೆ ಓಲೆ ಎತ್ತು ನೀನು. ಏನ ಸರೋಜೆ, ಬೆಳಗಿದ್ದಾಗೋಯ್ತೇನೆ. ಏನ ಬೆಳಗಿರೋದು? ಇರೇ ಬರ್ರಿ ಅವಳಷ್ಟು ರಿಯಾಕ್ಷನ. ಯಾಕನಿಕ ಏನ್ ಮಾಡಕ್ಕೇನು ಕೆಲಸ ಇಲ್ಲ ನಿಂಕ? ಯಾವಾಗ ನೋಡು ಕಂಡೋರ್ ಸಂಸಾರದೇ ನಿಂಕ ಯೋಚನೆ. ಅಲ್ಲೇ ಬೆಳಗಿದ್ದಾಗೋಯ್ತಾ ಅಂತಂದೆ. ಇವಾಗ ಪೇಲ್ಕಿಗೆ ಎತ್ಕೊಂಡು ಅಮ್ಮನ ಮಗಳು ಒಳ್ಕೋದ್ರೆ ಇದ್ಯಾಕೆ ಈಶ್ ಬರ್ತಾ ಇದೀರಿ ಅಂತ. ಆ ಪೇಲ್ಕಿಗೆ ಎತ್ಕೊ ಹೋದ್ರೆ ಬೆಂಕಿ ಗಿಂಕಿ ಹಾಕ್ಬಿಟ್ಟಾನು. ಸರಮ್ಮ, ಸರಿ. ಅವಳು ಶರಣ ಹೋಗಿ ಸರೋಜಿ ಬಂದ್ಲು ಡುಮ್ ಡುಮ್. ಸರೋಜಿ ಹೋಗಿ ಪಂಡಿತ್ರ ತಂಗಿ ಬಂದ್ಲು ಡುಮ್ ಡುಮ್. ನಿಗೇನ್ ಮಾಡಕ್ಕೇನು ಕೆಲ್ಸಿಲ್ಲ? ತಡನೆ ಹೋಗಿ ತಡದಿ ಹತ್ತಿದೆ ಬಂದ್ಲು ದುಮ್ ದುಮ್. ತಡದಿ ಹತ್ತಿದೆ ಹೋಗಿ ಪಂಡಿತ್ರು ಬಂದ್ರು ದುಮ್ ದುಮ್. ಲೈ ಬಾಯಿ ಮುಚ್ಕೊಂಡಿರೆ. ಅವ್ರ ತಂಗಿ ಏನೋ ಬಂದು ಗಲಾಟೆ ಮಾಡ್ತಾವಳಂತೆ ಮನೆ ಬೇಕು ಅಂತ. ಅದಕ್ಕಂತ ಪಂಡಿತರು ಅವ್ರ ಮನೆ ಕೊಡ್ತಾವ್ರೆ. ಬಾಯಿ ಮುಚ್ಕೊಂಡಿರೋ ಸರಸ್ವತಿ. ಅಜ್ಜಯ್ಯಮ್ಮನಂತೂ ಚಿತ್ರಂಗಿ, ನಿಂಗೇನು ತಿಳಿಯಲೇನೆ? ಯಾವಳನ್ನ ಚಿತ್ರಂಗಿ ಅಂತ ಇರೋಳು ನೀನು? ಯಾವಳನ್ನ ಚಿತ್ರಂಗಿ ಅಂತ ಇರೋಳ? ನಾನೆಲ್ಲ ಚಿತ್ರಂಗಿ, ನೀನ್ ಚಿತ್ರಂಗಿ. ನನ್ನ ಗಂಡ ದುಡ್ಡಾಗ ಬಲಿತಾ ಇರೋ ಎಮ್ಗೊಡ್ಡುಗ್ ನೀವು ನನ್ನ ಹತ್ರ ಮಾತಾಡ್ತಿರೇನೆ? ಯಾವಳ ಹೇಳ್ದಳು ಈ ಮಾತು? ಯಾವಳ ಹೇಳ್ದಳು? ಏನನ್ನ ನನ್ನ ಹತ್ರ ಮುಂದೆ ಹೇಳ್ಬೇಕು, ಒಬ್ಬೊಬ್ಳಿಗೂ ಬಿಡಿಸ್ತೀನಿ ಗಾಚಾರ. ಎಮ್ಮೆ ತಗೊಂಡೋಗಿ ಮನೆ ಹತ್ರ ಕಟ್ಟಕೊಂಡಿದ್ದೀರಲ್ಲೇ? ಬೇರೆ ಎಮ್ಮೆ ಮನೆತ ಅಂತ. ಅದು
ಕಂಡಾಗ ಮಾರಾಕದ್ನೆ ಮಾಡಾಪಿತಾನೆ ಇಲ್ಲ ನೋಡ್ತೀಯಮ್ಮ, ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಿಂದೆಷ್ಟು ಅಷ್ಟು ನೋಡ್ಕೊಂಡೆ ಸರಿ. ನನ್ನ ಸಂಸಾರ ವಿಷಯಕ್ಕೆ ತಲೆ ಹಾಕಿದಿ ಅಂದರೆ ನಾನು ಸರಿ ಇಲ್ಲ ನೋಡು, ಬೆಲೆ ಕಿಟ್ಟು ಮುಂಡೆ ನಾನು. ಅಯ್ಯೋ ನೀನು ಎಂಥವಳಂತ ಇಡೀ ಊರಿಗೆ ತಿಳಿಯೋದು ನೀನು. ಹೋಗಿ ಅಮ್ಮ ತಾಯಿಯೇ, ನೀನೆಂಥ ಮಹಾ ತಾಯಿ ಅಂತ ಇಡೀ ಊರಿಗೆ ತಿಳಿಯೋದು. ಹೋಗು, ಟೈಮ್ ಕಾಯ್ತಾ ಇದ್ದೀನಿ, ಆ ಟೈಮ್ ಬರಬೇಕು. ನಿನ್ನ ಮಗಳ್ಕ ಅದೇ ಹಬ್ಬ. ಹೋಗೆ ಹೋಗೆ. ಶರಣ್ಯ ಹೋಗಿ ಸರೋಜಿ ಬಂದು ಡುಮ್ ಡುಮ್, ಸರೋಜಿ ಹೋಗಿ ಪಂಡಿತರು ಬಂದರು ಡುಮ್ ಡುಮ್. ಮೌ ಯಾಕ ಮುಂದುವರಿಯುವುದು.